ಹಾಯ್ ಹೆಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕ್ರ್ಯಾಬ್ ಸುಕ್ಕ ಮಾಡುವಂತ ಇದ್ದೀನಿ. ಹಾಗೆ ಫ್ರೆಶ್ ಆಗಿರುವ ಬಂಗುಡೆ ಮತ್ತು ಕ್ರ್ಯಾಬನ್ನು ನಾವು ತೆಗೆದಿದ್ದೇವೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಟೇಸ್ಟಿಯಾಗಿತ್ತು. ಬಂಗುಡೆ ಕೂಡ ತುಂಬ ಟೇಸ್ಟಿಯಾಗಿತ್ತು. ಹಾಗೆ ಬಂಗುಡೆ ಸಾರು ಮತ್ತು ಕ್ರ್ಯಾಬ್ ಇದು ಸುಕ್ಕ ಮಾಡುವಂತ. ಯಾರಿಗೆಲ್ಲ ಕ್ರ್ಯಾಬ್ ಕ್ಲೀನ್ ಮಾಡಲಿಕ್ಕೆ ಬರುವುದಿಲ್ಲ ಅವರು ಈ ಥರ ಕ್ಲೀನ್ ಮಾಡಿ. ಹಾಗೆ ಕ್ರ್ಯಾಬೆಲ್ಲ ಕ್ಲೀನ್ ಮಾಡಿ ಆಯಿತು ನೋಡಿ ಗಾಯ್ಸ್. ಅದು ಕ್ಲೀನ್ ಮಾಡಿದ ಮೇಲೆ ಉಂಟಲ್ಲ ಇಷ್ಟು ಸ್ವಲ್ಪನೇ ಕಾಣೋದು ಗಾಯ್ಸ್, ತೆಗೆಯುವಾಗ ಮಾತ್ರ ತುಂಬ ಇರುತ್ತೆ. ಈಗ ನೋಡಿ ಎಷ್ಟಾಯಿತು ಅಂತ. ಹಾಗೆ ಅದರದ್ದೊಂದು ಸ್ಪೈಸಿಯಾಗಿರುವ ಸುಕ್ಕ ರೆಡಿ ಮಾಡುವ. ಅದಕ್ಕೆ ಬೇಕಾಗಿ ನಾನು ಕೊಕೊನೆಟ್ ಆಯಿಲ್ ಯೂಸ್ ಮಾಡಿದ್ದೇನೆ. ನೀವು ಮೀನು ಯಾವುದಾದ್ರೂ ಮಾಡೋದಾದರೆ ಕೊಕೊನೆಟ್ ಆಯಿಲ್ ಯೂಸ್ ಮಾಡಿ, ತುಂಬ ಒಳ್ಳೆಯದಾಗ್ತದೆ. ನಿಮಗೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಅದಕ್ಕೆ ನಾನು ಒಂದು ಆನಿಯನ್ಸ್ ಈ ಥರ ಕಟ್ ಮಾಡಿ ಹಾಕಿದ್ದೇನೆ. ಅದು ಸ್ವಲ್ಪ ಫ್ರೈ ಆಗಲಿ, ಜಾಸ್ತಿ ಫ್ರೈ ಆಗೋದು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ಆದಮೇಲೆ ನಾನು ಅದಕ್ಕೆ ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ. ಇದು ಸ್ಮ್ಯಾಶ್ ಆಗಲಿ ಅಲ್ಲಿಯವರೆಗೂ ಫ್ರೈ ಮಾಡಿ. ಹಾಗೆ ನೀವು ಫಿಶ್ಶಿದು ಯಾವುದಾದ್ರೂ ಐಟಮ್ ಮಾಡಬೇಕಿದ್ರೆ ಉಂಟಲ್ಲ, ನೀವು ಮಣ್ಣಿನ ಪಾತ್ರೆ ಯೂಸ್ ಮಾಡಿ, ಆದಷ್ಟು ಮಣ್ಣಿನ ಪಾತ್ರೆ ಯೂಸ್ ಮಾಡಿ ತುಂಬ ಚೆನ್ನಾಗಿ ಆಗುತ್ತೆ. ನಿಮ್ಮದು ಡಿಶ್ಶು ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದರಲ್ಲಿ ಸ್ವಲ್ಪ ಫ್ರೈ ಅದೆಲ್ಲ ಆಗೋದು ಸ್ವಲ್ಪ ಲೇಟ್ ಆದರೂ ನಿಮಗೆ ಎಷ್ಟು ಟೈಮ್ ಬೇಕಾದರೂ ಉಂಟಲ್ಲ ಬಿಸಿ ಇರುತ್ತೆ. ಇದು ಆರೋಗ್ಯಕ್ಕೆ ಸಹ ಒಳ್ಳೆಯದು ಈ ಮಣ್ಣಿನ ಪಾತ್ರೆ. ಹಾಗೆ ನಾನು 1 ಸ್ಪೂನಷ್ಟು ಟೊಮೆಟೊ ಸಾಸ್ ಆ್ಯಡ್ ಮಾಡ್ತಿದ್ದೀನಿ. ಇಲ್ಲದಿದ್ದವರು ಸ್ಕಿಪ್ ಮಾಡ್ಬೋದು. ಟೊಮೆಟೊ ಸಾಸ್ ಆ್ಯಡ್ ಮಾಡಿದರೆ ಸ್ವಲ್ಪ ಒಳ್ಳೆ ಫ್ಲೇವರ್ ಬರುತ್ತೆ. ಹಾಗೆ ಇದು ನಾನು ಫಿಶ್ಶಿದು ಮಸಾಲ ಮಾಡಿಟ್ಟಿದ್ದೆ. ಹಾಗೆ ನಾನು ಅದನ್ನು ಆ್ಯಡ್ ಮಾಡ್ತಿದ್ದೇನೆ. 2 ಸೌಟಷ್ಟು ಆ್ಯಡ್ ಮಾಡಿದ್ದೇನೆ. ನಿಮಗೆ ಸ್ಪೈಸಿ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಬೋದು. ಹಾಗೆ 1 ಸ್ಪೂನಷ್ಟು ಸಾಲ್ಟ್ ಆ್ಯಡ್ ಮಾಡಿದ್ದೇನೆ. ಸ್ವಲ್ಪ ವಿನಿಗರ್ ಹಾಕಿದ್ದೇನೆ. ಚಿಲ್ಲಿ ಪೇಸ್ಟ್ ಮಾಡುವಾಗ ನಾನು ಹುಳಿ ಹಾಕಿಬಿಟ್ಟು ಪೇಸ್ಟ್ ಮಾಡಿಟ್ಟಿದ್ದೇನೆ, ಅಂದರೆ ಫಿಶ್ ಮಸಾಲ ಮಾಡುವಾಗ. ಆದರೂ ಸ್ವಲ್ಪ ನಾನು ವಿನಿಗರ್ ಹಾಕಿದ್ದೇನೆ, ಅದು ನಿಮಗೆ ಒಳ್ಳೆ ಟೇಸ್ಟ್ ಆಗುತ್ತೆ. ಹಾಗೆ ಸ್ವಲ್ಪ ನೀರು ಆ್ಯಡ್ ಮಾಡಿ, ಜಾಸ್ತಿ ನೀರು ಮಾಡಲಿಕ್ಕೆ ಹೋಗಬೇಡಿ, ಇದು ಸುಕ್ಕ ಮಾಡೋದಲ್ಲ ಅದಕ್ಕೆ. ಈಗ ನೋಡಿ ಅದು ಬಾಯ್ಲ್ ಆದಮೇಲೆ ನಮ್ಮದು ಕ್ಲೀನಾಗಿ ತೊಳೆದು ಬಿಟ್ಟ ಕ್ರ್ಯಾಬ್ ಉಂಟಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಿ. ನನಗಂತೂ ತುಂಬ ಫೇವ್ರೆಟ್ ಗಾಯ್ಸ್, ಕ್ರ್ಯಾಬ್ ಅಂದರೆ ತುಂಬ ಇಷ್ಟ. ಅದು ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಈ ಕ್ರ್ಯಾಬಲ್ಲಿ ತುಂಬ ವೆರೈಟಿಯಾಗಿ ನಾವು ಡಿಶ್ ಮಾಡ್ಬೋದು. ಇದು ಕೂಡ ಒಳ್ಳೆಯದಾಗ್ತದೆ. ಇದು ಒಮ್ಮೆ ನೀವು ಯಾರೆಲ್ಲ ಮಾಡಲಿಲ್ಲ ಈ ಥರದ್ದು ಡಿಶ್, ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಹಾಗೆ ನನ್ನ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಸೂಪರ್ ಟೇಸ್ಟಿಯಾಗಿರುವ ಕ್ರ್ಯಾಬ್ ಸುಕ್ಕ ಅಂತೂ ರೆಡಿ ಆಗಿಬಿಟ್ಟಿದೆ ಗಾಯ್ಸ್. ಇನ್ನೇನಿಲ್ಲ, ಬಿಸಿ ಬಿಸಿ ಊಟದೊಂದಿಗೆ ತಿನ್ನೋದೊಂದೇ ಬಾಕಿ. ಹಾಗೆ ನಾನು ಹೇಳಿದ್ದೆಲ್ಲ ನಮ್ಮ ಗಾರ್ಡನಲ್ಲಿ ಯಾವ ಪ್ಲಾಂಟ್ಸ್ ಎಲ್ಲ ಆಗಿದೆ ಅದನ್ನು ನಾನು ತೋರಿಸ್ತೇನೆ ಅಂತ. ಇದೊಂದು ಅವರೆ ಅಂತ ಹೇಳ್ತೀವಿ ಗಾಯ್ಸ್. ಇದನ್ನು ನಾವು ಪಲಾವ್ ಮಾಡುವಾಗ ಯೂಸ್ ಮಾಡ್ಕೋಬೋದು, ಅಲ್ಲದ್ರೆ ತರಕಾರಿ ಸಾರಿಗೆ ಸಹ ನಾವು ಹಾಕ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಅದು ಯಾವ ಥರ ಇರುತ್ತೆ ಅಂತ ನಾನು ತೋರಿಸ್ತೇನೆ. ಇದಂತೂ ತುಂಬಾ ಆಗಿಬಿಟ್ಟಿದೆ ಗಾಯ್ಸ್ ನಮ್ಮ ಮನೆಯಲ್ಲಿ. ಹಾಗೆ ಹೋದ ವ್ಲಾಗಲ್ಲಿ ನೀವು ಗ್ರೇಪ್ಸ್ ತುಂಬ ನೋಡಿದ್ರಲ್ಲ, ಅದರ ಸೀಡ್ಸ್ ಎಲ್ಲ ನಾನು ಇಲ್ಲಿ ಹಾಕಿದ್ದೆ ಗಾಯ್ಸ್. ನೋಡಿ ಫೈನಲಿ ಗ್ರೇಪ್ಸ್ ಇದು ಪ್ಲ್ಯಾಂಟ್ಸ್ ಬರ್ತಾ ಉಂಟು ಗಾಯ್ಸ್. ನನಗಂತೂ ತುಂಬ ಖುಷಿ ಆಗ್ತಿದೆ. ಹಾಗೆ ನಿರ್ಲಾನ್ ಅವರದ್ದು 3 ಸೆಟ್ ಇರುವ
ವೆಸಲ್ಸ್ ನಾನು ಆರ್ಡ್ರ್ ಮಾಡಿದ್ದೆ, ನಾನ್ ಸ್ಟಿಕ್ ವೆಸಲ್ಸ್ ಆರ್ಡ್ರ್ ಮಾಡಿದ್ದೆ. ಫೈನಲಿ ಗಾಯ್ಸ್ ಅದು ಬಂದಿತ್ತು. ಸೊ ಅದನ್ನು ಸಹ ನಿಮಗೆ ತೋರಿಸುವ ಅಂತ ಆಯಿತು, ಅದಕ್ಕೆ ನಾನು ತೋರಿಸಿದ್ದೇನೆ. ಅದಕ್ಕೆ ನನಗೆ ಒಂದು ತವಾ, ಒಂದು ಫ್ರೈ ಪ್ಯಾನ್ ಹಾಗೂ ಒಂದು ಕಡಾಯಿ. ಹೇಳುವಷ್ಟು ದೊಡ್ಡದು ಇಲ್ಲ, ಹೇಳುವಷ್ಟು ಸಣ್ಣದು ಇಲ್ಲ, ಮೀಡಿಯಮ್ ಸೈಜ್ ಇದೆ. ತುಂಬಾ ಚೆನ್ನಾಗಿದೆ. ನಿಮಗೆ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ, ಅಲ್ಲಿಂದ ನೀವು ಬೈಕ್ ಮಾಡ್ಕೋಬೋದು. ಹಾಗೆ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್ ಫ್ರೆಂಡ್ಸ್.